ಎರಡನೇ ದಿನವೂ ತೆರವು ಕಾರ್ಯಾಚರಣೆ. ಎವಿಕೆ ಕಾಲೇಜು ಎಂಜಿ ರಸ್ತೆಗಳಲ್ಲಿ ಅತಿಕ್ರಮಣ ತೆರವು. ಶನಿವಾರ ಡೈರಿ ವೃತ್ತದಲ್ಲಿ ಕಾರ್ಯಾಚರಣೆ ಎಚ್ಚರಿಕೆ. ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ. ಹಾಸನ ನಗರದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಅನಧಿಕೃತ ರಸ್ತೆ ಬದಿ ಗೂಡಂಗಡಿ, ತಳ್ಳುಗಾಡಿ ಹಾಗೂ ಬೀದಿ ಬದಿ ವ್ಯಾಪಾರಗಳ ವಿರುದ್ಧ ಹಾಸನ ಮಹಾನಗರ ಪಾಲಿಕೆ ಕೈಗೊಂಡಿರುವ ವಿಶೇಷ ತೆರವು ಕಾರ್ಯಾಚರಣೆ ಎರಡನೇ ದಿನವೂ ಮುಂದುವರಿಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅತಿಕ್ರಮಣ ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಪಾಲಿಕೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರು. ಶುಕ್ರವಾರ ಬೆಳಿಗ್ಗೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಎವಿಕೆ ಕಾಲೇಜು ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆಸಿ ರಸ್ತೆ ಬದಿ ಅನಧಿಕೃತವಾಗಿ ವ್ಯಾಪಾರ ನಡೆಸುತ್ತಿದ್ದ ಗೂಡಂಗಡಿಗಳು, ತಳ್ಳುಗಾಡಿಗಳು ಹಾಗೂ ಇತರೆ ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳನ್ನು ತೆರವುಗೊಳಿಸಿದರು. ಕಾರ್ಯಾಚರಣೆಯ ವೇಳೆ ಹಲವು ವ್ಯಾಪಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಲಾಯಿತು. ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ ಒಂದು ವಾರದಿಂದಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ಹಾಗೂ ಸ್ಥಳದಲ್ಲೇ ಭೇಟಿ ನೀಡಿ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ನಡೆಸದಂತೆ ಸೂಚಿಸಲಾಗಿತ್ತು. ಗುರುವಾರ ಮೊದಲ ಹಂತದ ಕಾರ್ಯಾಚರಣೆ ನಡೆಸಿ ಎಚ್ಚರಿಕೆ ನೀಡಿದ್ದರೂ ಕೆಲವರು ಮತ್ತೆ ಅದೇ ಸ್ಥಳಗಳಲ್ಲಿ ವ್ಯಾಪಾರ ಆರಂಭಿಸಿದ್ದರಿಂದ ಶುಕ್ರವಾರವೂ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ನಗರದ ಪ್ರಮುಖ ರಸ್ತೆಗಳು ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಮೀಸಲಾಗಿದ್ದು, ಪಾದಚಾರಿಗಳು ಹಾಗೂ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಉಂಟಾಗದಂತೆ ನೋಡಿಕೊಳ್ಳುವುದು ಮಹಾನಗರ ಪಾಲಿಕೆಯ ಜವಾಬ್ದಾರಿಯಾಗಿದೆ. ಆದ್ದರಿಂದ ರಸ್ತೆ, ಪಾದಚಾರಿ ಮಾರ್ಗ ಹಾಗೂ ಜಂಕ್ಷನ್ಗಳ ಬಳಿ ಯಾವುದೇ ರೀತಿಯ ಗೂಡಂಗಡಿ ಅಥವಾ ತಳ್ಳುಗಾಡಿ ಇಟ್ಟು ವ್ಯಾಪಾರ ನಡೆಸಲು ಅವಕಾಶವಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಇದೇ ವೇಳೆ ಶನಿವಾರ ಡೈರಿ ವೃತ್ತ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ತೆರವು ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಅಧಿಕಾರಿಗಳು ಘೋಷಿಸಿದರು. ಅಲ್ಲಿನ ಗೂಡಂಗಡಿ ಹಾಗೂ ತಳ್ಳುಗಾಡಿ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ವ್ಯಾಪಾರ ಮಳಿಗೆಗಳನ್ನು ತೆರವುಗೊಳಿಸಿಕೊಳ್ಳಬೇಕು. ಇಲ್ಲವಾದರೆ ಪಾಲಿಕೆಯ ತಂಡ ಸ್ಥಳಕ್ಕೆ ತೆರಳಿ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ತೆರವು ಕಾರ್ಯಾಚರಣೆ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದರು. ನೋಟಿಸ್ ಅಗತ್ಯವಿಲ್ಲ. ಸಾರ್ವಜನಿಕ ರಸ್ತೆಗಳ ಮೇಲೆ ಅನಧಿಕೃತವಾಗಿ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ನಡೆಸುವವರಿಗೆ ಪ್ರತ್ಯೇಕ ನೋಟಿಸ್ ನೀಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದರು. ಸಾರ್ವಜನಿಕ ರಸ್ತೆ ಯಾರೊಬ್ಬರ ಖಾಸಗಿ ಆಸ್ತಿಯಲ್ಲ, ಅದು ಸಾರ್ವಜನಿಕ ಬಳಕೆಗಾಗಿ ಇರುವ ಸ್ಥಳವಾಗಿದ್ದು ಅಲ್ಲಿ ವ್ಯಾಪಾರ ನಡೆಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಾಲಿಕೆ ನೇರವಾಗಿ ತೆರವು ಕಾರ್ಯಾಚರಣೆ ಕೈಗೊಳ್ಳಬಹುದು ಎಂದು ಹೇಳಿದರು. ಕೆಲವು ಒಳ ರಸ್ತೆಗಳಲ್ಲಿ ನಿಯಮಾನುಸಾರ ಶುಲ್ಕ ಪಾವತಿಸಿ ವ್ಯಾಪಾರ ನಡೆಸಲು ಅವಕಾಶವಿದ್ದರೂ ಅದು ಮುಖ್ಯ ರಸ್ತೆಗಳಿಗೆ ಅನ್ವಯಿಸುವುದಿಲ್ಲ. ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳು ಹಾಗೂ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಪಾಲಿಕೆ ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ರಸ್ತೆ ಬದಿಯ ಅತಿಕ್ರಮಣದಿಂದ ವಾಹನ ದಟ್ಟಣೆ ಹೆಚ್ಚುವುದು, ಪಾದಚಾರಿಗಳಿಗೆ ತೊಂದರೆಯಾಗುವುದು ಹಾಗೂ ಅಪಘಾತಗಳ ಸಂಭವ ಹೆಚ್ಚುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರ ಸುರಕ್ಷತೆ ಮತ್ತು ನಗರ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಸಹಕರಿಸಿ ನಿಗದಿತ ಸ್ಥಳಗಳಲ್ಲಿ ಮಾತ್ರ ವ್ಯಾಪಾರ ನಡೆಸುವಂತೆ ಅಧಿಕಾರಿಗಳು ಮನವಿ ಮಾಡಿದರು. ನಗರದ ಪ್ರಮುಖ ರಸ್ತೆಗಳನ್ನು ಅತಿಕ್ರಮಣ ಮುಕ್ತಗೊಳಿಸುವ ಈ ವಿಶೇಷ ಅಭಿಯಾನ ಮುಂದಿನ ದಿನಗಳಲ್ಲಿಯೂ ಮುಂದುವರಿಯಲಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಯಾರು ಹಾಕಂಗಿಲ್ಲ, ಫುಟ್ಪಾತಲ್ಲಿ ಹಾಕಂಗಿಲ್ಲ. ಈ ದಿನ ನಾವು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎವಿಕೆ ರಸ್ತೆಯಲ್ಲಿ ಎವಿಕೆ ಕಾಲೇಜ್ ಮುಂಭಾಗದಲ್ಲಿ ಅನಧಿಕೃತವಾಗಿ ಯಾರ್ಯಾರು ತಳ್ಳಗಾಡಿ ನಿಂತ್ಕೊಂಡಿದ್ರು ಮತ್ತು ಅಲ್ಲೇ ಇಟ್ಟಿದ್ರು ಅವ್ರನ್ನೆಲ್ಲ ಈಗ ತೆರವುಗೊಳಿಸಿದ್ದೀವಿ. ಈಗ ತದನಂತರದಲ್ಲಿ ಈಗ MG ರೋಡಲ್ಲಿ ಇನ್ನೂ ಕೂಡ ಅನಧಿಕೃತವಾಗಿ ಮುಖ್ಯ ರಸ್ತೆಗಳಲ್ಲಿ ತಳ್ಳಗಾಡಿ ಮುಖಾಂತರ ಸಾರ್ವಜನಿಕ ಓಡಾಡೋ ಸ್ಥಳಗಳಲ್ಲಿ
ಇಟ್ಟಿದ್ದರಿಂದ ಅದನ್ನು ಕೂಡ ತೆರವುಗೊಳಿಸಿದ್ದೀವಿ. ಈಗ ನಾವು ಇವ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳೋದೇನೆಂದರೆ, ಮುಖ್ಯ ರಸ್ತೆಗಳಲ್ಲಿ ಮತ್ತು ಅಡ್ಡ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳು ಯಾವ ಜಾಯ್ನ್ ಆಯಿತು ಆ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರ ಅಂದರೆ ತಳ್ಳ ಗಾಡಿನ ಅಲ್ಲೇ ಇಡೋದನ್ನು ಈಗಾಗಲೇ ಕೋರ್ಟು ಕೂಡ ಮತ್ತು ಎಲ್ಲರೂ ನಿಷೇಧ ಮಾಡಿದ್ದಾರೆ. ಸಾರ್ವಜನಿಕರು ಓಡಾಡೋಂಥ ಸ್ಥಳಗಳವು ಅಲ್ಲಿ ಇಡೋವಂಥದ್ದು ಆಗೋದಿಲ್ಲ. ಈಗ ನಾವು ಈಗಾಗಲೇ ಒಂದು ವಾರದಿಂದ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡ್ಕೊಂಡು ಬರ್ತಾ ಇದ್ದೀವಿ. ಈ ನಿನ್ನೆ ಮತ್ತು ಇವತ್ತು 2 ದಿನ ಕಾರ್ಯಾಚರಣೆ ಆಗಿದೆ. ನಾಳೆ ಈಗ ಡೈರಿ ಸರ್ಕಲಲ್ಲಿ ಏನು ಆ ಮಳಿಗೆಗಳಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋವಂಥದ್ದು ನಾಳೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರು ನಾವು ಈಗಲೇ ಎಚ್ಚರಿಕೆ ಕೊಡೋದೇನೆಂದರೆ, ನೀವು ತೆರವುಗೊಳಿಸ್ಕೊಂಡ್ರೆ ನಮ್ಮದೇನು ಇದಿಲ್ಲ. ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಅದಲ್ಲಿದ್ದರೆ ನಮ್ಮ ಸಿಬ್ಬಂದಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ವಕೀಲರು ಕೆಲವರು ಸಾರ್ವಜನಿಕರು ಇವತ್ತು ಬೆಳಗ್ಗೆ ಕೇಳಿದ್ರು, ಅವ್ನು ನೋಟಿಸ್ ಕೊಟ್ಟು 15 ದಿನ ಟೈಮ್ ಕೊಡಬೇಕಂತ ಅವ್ರಿಗೆ ಯಾರ್ಯಾದ್ರು ಸರ್, ಪಬ್ಲಿಕ್ ರಸ್ತೆಗೆ ಯಾವುದೇ ಥರದ ನೋಟಿಸ್ ಕೊಡುವಂಥದ್ದು ಇಲ್ಲ ಸರ್. ಇದು ಸಾರ್ವಜನಿಕರ ರಸ್ತೆ. ನೋಟಿಸು ಅವ್ರಿಗೇನು ಯಾವುದೇನು ಸ್ಥಳ ಏನು ಅವ್ರಿಗೇನು ನಿಗದಿಪಡಿಸಿ ಅವ್ರಿಗೇನು ಇದು ಮಾಡಿರೋದಿಲ್ಲ. ವ್ಯಾಪಾರ ಮಾಡ್ಕೋಬೇಕು, ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇರೋದಿಲ್ಲ. ಬಟ್ ಮುಖ್ಯ ರಸ್ತೆಗಳಲ್ಲಿ ಅದು ನಿಷೇಧವಾಗಿದೆ. 50 ರೂಪಾಯಿ ದಿನ ಕಟ್ತಾ ಇದ್ವು ಅಂತ ಹೇಳ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಸರ್, 50 ರೂಪಾಯಿ ಕಟ್ಟೋವಂಥದ್ದು ಒಳಗಡೆ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳಲ್ಲ. ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳಿಗೆ ನಾವು ಯಾವುದೇ ಥರದ ಬೀದಿ ವ್ಯಾಪಾರನ ನಾವು ಕೊಟ್ಟಿಲ್ಲ. ಅದು ರೋಡ್ ಸೇಫ್ಟಿ ಆ್ಯಕ್ಟ್ ವಿರುದ್ಧವಾಗಿರ್ತದೆ. ನಾವು ಏನೇ ಮಾಡಿದ್ರೂ ಒಳಗಡೆ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೋಬೇಕು.